ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ಚಾಟ್ ಹೇಗೆ ಮಾಡೋದನ್ನು ತೋರಿಸ್ತೀನಿ. ನಾನಿವತ್ತು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸನ್ನು ಬಳಸಿಬಿಟ್ಟು ನಾನಿವತ್ತು ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಆಲೂಗಡ್ಡೆ ಬಳಸ್ಬಿಟ್ಟು ಚಾಟನ್ನು ತಿಂದು ತಿಂದು ಬೋರ್ ಆಗಿರ್ತೀರ. ಕೆಲವರಂತೂ ಆಲೂಗಡ್ಡೆ ಚಾಟ್ ಅಂದರೆ ದೂರ ಹೋಗ್ತಾರೆ. ಎಸ್ಪೆಷಲಿ ಡಯಟ್ ಮಾಡೋರು, ತುಂಬ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರೆಲ್ಲ ಆಲೂಗಡ್ಡೆ ಬಳಸೋದಕ್ಕೆ ಇಷ್ಟಪಡಲ್ಲ. ನಾನಿವತ್ತು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು, ಸಿಹಿ ಗೆಣಸು ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದು ಸಿಹಿಗೆಣಸನ್ನ ಒಂದು 3/4 kg ಸಿಹಿಗೆಣಸನ್ನ ಸಿಪ್ಪೆ ತೆಗೆದು ಇದನ್ನು ಒಂದು ಕುಕ್ಕರಲ್ಲಿ 1 ವಿಷಲಷ್ಟು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಮ್ಯಾಶ್ ಮಾಡಿದ್ರೆ ಇಷ್ಟೇ ಮ್ಯಾಶ್ ಆಗಬೇಕು, ತುಂಬ ಕರ್ಗೋಗೋ ಥರ ಕೂಗಿಸ್ಕೋಬಾರ್ದು. ಇಲ್ಲ ಸ್ಟೀಮಲ್ಲಿ ಕೂಡ ನೀವು ಬೇಯಿಸ್ಕೋಬೋದು. ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ 3/4 kg. ನಂತರ ಇಲ್ಲಿ 1 ಕಪ್ಪಷ್ಟು ಮೊಸರಿಗೆ 2ರಿಂದ 3 ಟೀ ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕ್ಯಾರೆಟ್ನ ನಾನು ದೊಡ್ಡದಾಗಿ ತುರಿದಿಟ್ಕೊಂಡಿದ್ದೀನಿ. ಈ ಥರ ದೊಡ್ಡದಾಗಿ ತುರಿದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಮತ್ತು ಸೌತೆಕಾಯಿ ಇವಾಗ ಸೆಕೆಗೆ ತುಂಬ ಒಳ್ಳೆಯದಲ್ವಾ, ಅದನ್ನು ಬಳಸ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ಕಟ್ ಮಾಡಿ ಎಳೆ ಸೌತೆಕಾಯಿನ ಇಟ್ಕೊಂಡಿರೋದು. 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 3ರಿಂದ 4 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಲ್ಲಿ ಈಗ ಸ್ವೀಟ್ ಚಟ್ನಿ, ಮೀಠಾ ಚಟ್ನಿ ಅಂತ ಹೇಳ್ತಾರಲ್ಲ, ಚಾಟಿಗೆಲ್ಲ ಯೂಸ್ ಮಾಡೋದು, ಅದನ್ನು ಇಟ್ಕೊಂಡಿದ್ದೀನಿ. ನಾನು ಇದನ್ನು ಮನೆಯಲ್ಲೇ ನಾನೇ ರೆಡಿ ಮಾಡೋದು. ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಸ್ಟಾಕ್ ಇರುತ್ತೆ. ರೆಸಿಪಿ ಬೇಕಂದವರು ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆಕಾಯಿ ಬೀಜನ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಈ ಥರ ಮಿಕ್ಸ್ಚರ್ ಇಟ್ಕೊಂಡಿದ್ದೀನಿ. ನಿಮ್ಮ ಮಿಕ್ಸ್ಚರ್ ಆದರೂ ಆಗುತ್ತೆ ಅಥವಾ ಸೇವ್ ಕೂಡ ಆಗುತ್ತೆ, ನೈಲಾನ್ ಸೇವ್ ಬರೋದಲ್ಲ ಅದು ಕೂಡ ಆಗುತ್ತೆ. ಇಷ್ಟೇ ಐಟಮ್ ಬೇಕಾಗೋದು. ತುಂಬ ರುಚಿಯಾಗಿರುತ್ತೆ. ಮಾಡ್ದಂಗೆ ಅಂತ ತೋರಿಸ್ತೀನಿ. ಆಲ್ರೆಡಿ ನಾವು ಇದು ಸಿಹಿ ಗೆಣಸನ್ನು ನಾವು ಬೇಯಿಸಿಟ್ಕೊಂಡಿರೋದ್ರಿಂದ ಬೇಯಿಸೋ ಕೆಲಸ ಇಲ್ಲ, ಅದೊಂದು ಕೆಲಸ ಬೇಯಿಸಿಟ್ಕೊಳ್ಳೋದಿರುತ್ತೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧದಷ್ಟು ಸಿಹಿ ಗೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಥರ ಅರ್ಧ ಕ್ವಾಂಟಿಟಿಯಲ್ಲಿ ಎಲ್ಲ ತರಕಾರಿನೂ ಅಂದರೆ ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಮತ್ತು ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಈಗ ಸೀಸನ್ ಅಲ್ವಾ, ಏನು ಮಾವಿನಕಾಯಿ ಇದ್ದರೆ ಸಣ್ಣದಾಗಿ ಇದೇ ಥರ ಸೌತೆಕಾಯಿ ಹೆಂಗೆ ಸಣ್ಣದಾಗಿ ಕಟ್ ಮಾಡಿದ್ದೀವಲ್ಲ ಅದೇ ಥರ ಮಾವಿನಕಾಯಿ ಕೂಡ ಕಟ್ ಮಾಡಿಬಿಟ್ಟು ಬಳಸ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಮಾಡಬೇಕು, ಎಲ್ಲ ಒಂದಕ್ಕೊಂದು ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಗಮನಿಸಿದ್ದೀರಾ, ನಾನು ಸ್ವೀಟ್ ಪೊಟ್ಯಾಟೊ ಗೆಣಸನ್ನು ಜಾಸ್ತಿ ಬೇಯಿಸಿಲ್ಲ, ತುಂಬ ಜಾಸ್ತಿ ಬೇಯಿಸಬಾರ್ದು, ಮೆತ್ತಗಾಗ್ಬಿಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಏನಿದೆ, ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಹಾಕ್ಕೋಬೇಕು, ಒಂದು ಸ್ಪೂನು 1.5 ಸ್ಪೂನು ಆ ಥರ ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ ನೋಡಿ ನಾನು. ಹಾಗಾಗಿ ನೋಡಿ, ಇದಕ್ಕೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಬಳಸ್ತಾ ಇದ್ದೀನಿ ನಾನಿಲ್ಲಿ ಹಸಿ ಖಾರ ಮಸಾಲೆ ಯೂಸ್ ಮಾಡ್ತಾಯಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಗೆಣಸನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಮತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದ್ರ ಮೇಲೆ ನೀವು ಬೆರೆಸ್ಕೊಳ್ಳಿ. ಒಂದೇ ಸಮನೆ ಒಟ್ಟಿಗೆ ಬೆರೆಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಸ್ವೀಟ್ ಚಟ್ನಿ ಸ್ಟಾಕ್ ಇರುತ್ತೆ, ಖಾಲಿಯಾದಾಗ ನಾನು ಮನೇಲಿ ಮಾಡ್ತಾಯಿರ್ತೀನಿ. ಯಾರಿಗಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಸ್ವೀಟ್ ಚಟ್ನಿ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಲ್ಲ ಆವಾಗ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಇವಾಗ ಇದಕ್ಕೆ ಏನು ಮಾಡಬೇಕು, ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆಲ್ಲ, ಹುರಿದಿರೋ ಅಂಥ ಕಡಲೆಕಾಯಿ ಬೀಜ ಏನಿದೆ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದಕ್ಕೊಂದು ಚೆನ್ನಾಗಿ ಮಸಾಲೆ ಮತ್ತು ಏನು ಬೇರೆ ತರಕಾರಿ ಎಲ್ಲ ಹಾಕ್ಕೊಂಡ್ವಲ್ಲ ನಾವು, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದನ್ನು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಚಾಟ್ ಮಾತ್ರ. ನೀವು ಗಿಲ್ಟ್ ಫ್ರೀಯಾಗಿ ಡಯಟ್ ಮಾಡೋರು ಕೂಡ ತಿನ್ಬೋದು. 1 ಬೌಲಲ್ಲ 2 ಬೌಲ್ ಕೂಡ ತಿನ್ಬೋದು. ಹಸಿ ತರಕಾರಿನೇ ಜಾಸ್ತಿ ಹಾಕಿರೋದು ಇದರಲ್ಲಿ. ಬರೀ ಗೆಣಸನ್ನ ಮಾತ್ರ ಹಸಿಯಾಗಿ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ 1 ವಿಷಲ್ ಕೂಗಿಸಿದ್ದೀನಿ.
ಸ್ಟೀಮಲ್ಲಿ ಕೂಡ ನೀವು ಬೇಯಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ನಾನು ತುಂಬ ಮ್ಯಾಶಿ ಥರ ಬೇಯಿಸಬಾರ್ದು. ಇವಾಗ ಇದಕ್ಕೆ ಮೇಲ್ಗಡೆ ಇನ್ನೊಂದು ಸತಿ ಟಚ್ ಥರ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿಬಿಟ್ಟು ನಾವು ಮೊಸರು ಏನು ಸಕ್ಕರೆ ಹಾಕಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಮಿಕ್ಸ್ಚರ್ ಇದೆಯಲ್ಲ, ಮಿಕ್ಸ್ಚರ್ ಹಾಕೋಬೇಕು. ಮಿಕ್ಸ್ಚರ್ ಬದಲಾಗಿ ನೈಲಾನ್ ಸೇವ್ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಇದು ಮಿಕ್ಸ್ಚರ್ ಇತ್ತು, ಚೆನ್ನಾಗಿ ಸೇವ್ ಥರನೇ ಇದೆಯಲ್ಲ, ಅದಕ್ಕೆ ಅದನ್ನೇ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಮಿಕ್ಸ್ಚರ್ ಹಾಕೊಂಡ್ಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸ್ವೀಟ್ ಪೊಟ್ಯಾಟೊ ಚಾಟ್ ರೆಡಿ ಆಗುತ್ತೆ. ತುಂಬ ಸೂಪರಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೆಂಗಿದ್ರು ನೆಕ್ಸ್ಟ್ ಅಪ್ಕಮಿಂಗ್ ಸಮ್ಮರ್ ಬರ್ತಾ ಇದೆ, ಆವಾಗ ಇವಾಗ ಅದು ಇದು ಮಕ್ಕಳು ಕೇಳ್ತಾ ಇರ್ತಾರೆ, ಅದು ಮಾಡಮ್ಮ ಇದು ಮಾಡಮ್ಮ ಅಂತ. ಈ ಥರ ಹೆಲ್ದಿಯಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಡ್ತಾರೆ. ನೀವು ಈ ಥರ ಏನಾದರೂ ಕಿಟಿ ಪಾರ್ಟಿ ಆ ಥರ ಮಾಡೋದಾದ್ರೂ ಕೂಡ ಈ ಥರ ಚಾಟ್ ಮಾಡಿ ಕೊಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್ ಅಂತೂ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ. ಹೆಂಗೆ ಮಾಡಿದ್ರಿ ಅಂತ ಎಲ್ಲ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಖಂಡಿತ ಟ್ರೈ ಮಾಡ್ತೀರಲ್ಲ, ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.